ನಾಗರ ಪಂಚಮಿ ಹಬ್ಬಕ್ಕೆ ನೆಕ್ಸ್ಟ್ ಪುಟಾಣಿ ಉಂಡಿ ರೆಸಿಪಿ ತೋರ್ಸಾತ್ತೇನೆ. ಎಲ್ಲರಿಗೂ ನಮಸ್ಕಾರ ರೀ. ಪುಟಾಣಿಯಿಂದನೂ ಉಂಡಿ ಮಾಡ್ಬೋದ್ರಿ. ಈ ಪುಟಾಣಿ ಉಂಡಿನ ಹಬ್ಬಕ್ಕೆ ಜಾಸ್ತಿ ಮಾಡೋದ್ರಿ. ನೀವು ಹಬ್ಬಕ್ಕೆ ಮಾಡಲಿಲ್ಲ ಅಂತಂದ್ರೂ ಚಿಕ್ಕ ಮಕ್ಳಿಗೆ ಸ್ನ್ಯಾಕ್ಸಿಗಂತ ಬಾಕ್ಸಿಗೂ ಮಾಡ್ಬೋದ್ರಿ. ಇಲ್ಲ ಯಾರ ಮನೆಗೆ ಗೆಸ್ಟ್ ಬರ್ತಾರಂದ್ರೆ ಮೊದಲೇ ಈ ಥರ ಸ್ವೀಟ್ ಮಾಡಿಟ್ರೆ ಈಸಿ ಆಗುತ್ತೆ. ಇಲ್ಲ ನಿಮ್ಗೆ ತಿನ್ಬೇಕು ಅನ್ಸ್ದಾಗೂ ಮಾಡ್ಬೋದ್ರಿ. ಮೊದಲಿಗೆ ನಾ ಇಲ್ಲಿ 1 ಕಪ್ ಪುಟಾಣಿನ ಮಿಕ್ಸಿಗೆ ಹಾಕ್ಕೊಂಡು ಸಣ್ಣಗೆ ಪೌಡ್ರ್ ಮಾಡ್ಕೊಳತ್ತೇನೆ ರೀ. ನಾವು ಎಷ್ಟೇ ಸಣ್ಣ ಪೌಡ್ರ್ ಮಾಡ್ಕೊಂಡಿದ್ರು ನಡುಕ್ಕೆ ಹಳ್ಕಳ್ಕಿರ್ತಾವ. ಅದಕ್ಕೆ ಸಣ್ಣಗಿಗೆ ಹಾಕ್ಕೊಂಡು ಹಿಂಗೆ ಸಾಣಿಸ್ಕೊಂಡ್ರೆ ಉಂಡೆ ಮಾಡ್ಬೇಕಾದ್ರೆ ಉಂಡಿನೂ ಮೆತ್ತಗೆ ಸಾಫ್ಟಾಗಿ ಬರ್ತಾವ್ರಿ. ನೀವು ಯಾವ ಉಂಡೆ ಮಾಡಿದ್ರು ಮೆತ್ತಗೆ ಸಾಫ್ಟಾಗಿ ಬರಬೇಕಂದ್ರೆ ಹೆಂಗಂತ ಹೇಳ್ತೀನಿ. ಅದಕ್ಕೆ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಲಾರ್ದ ಕಂಪ್ಲೀಟಾಗಿ ನೋಡಿರಿ. ಪುಟಾಣಿ ಹಿಟ್ಟು ಸಾಣಿಸ್ಕೊಂಡು ಹಿಂಗೆ ಸೈಡಿಗೆ ಇಟ್ಕೋರಿ. ಈ ಹಿಟ್ಟಿಂದ ಏನಿಲ್ಲ ಅಂದ್ರೆ ಒಂದು 8 ರಿಂದ 10 ಉಂಡೆ ಆದರೂ ಆಗ್ತವೆ. 1-2 ಚಮಚ ಗಸಗಸಿ ಹುರ್ಕೊಳತ್ತಂದ್ರಿ. ಒಣದ ಎಣ್ಣೆ ತುಪ್ಪ ಅದೇನೂ ಹಾಕಿಲ್ಲ. ಭಾಳ ಹೊತ್ಸಕ್ಕೆ ಹೋಗ್ಬಾರ್ದ್ರಿ, ಇಲ್ಲ ಕಹಿ ಆಗ್ಬಿಡ್ತಾವೆ. ಸ್ವಲ್ಪ ಚಟಪಟ ಅನ್ನನ್ನು ತೆಗೆದು ಬಿಡ್ಬೇಕು. ಆಮ್ಯಾಗ ಇಲ್ಲೊಂದು ಸ್ವಲ್ಪ ಒಣ ಕೊಬ್ಬರಿನೂ ಹುರ್ಕೊಳತ್ತಾನೆ. ಸ್ವಲ್ಪ ಕಲರ್ ಚೇಂಜ್ ಆಗೋಣ ತೆಗೆದು ಬಿಡ್ಬೇಕು. 1 ಕಪ್ ಪುಟಾಣಿ ಹಿಟ್ಟಲ್ರಿ. 1 ಕಪ್ ಪುಟಾಣಿಗೆ ನಾ ಇಲ್ಲಿ 1 ಕಪ್ ಸಕ್ಕರೆ ತೊಗೊಳತ್ತೇನೆ ರೀ. 1 ಸಕ್ಕರೆ ತೊಗೊಂಡ್ರೆ ಸ್ವೀಟ್ ಕರೆಕ್ಟಾಗಿ ಆಗುತ್ತೆ. ಹೆಚ್ಚೂ ಅನ್ಸಲ್ಲ, ಕಡಿಮೆನೂ ಅನ್ಸಲ್ಲ. ನಿಮಗೆ ಸ್ವೀಟ್ ಏನಾರ ಹೆಚ್ಚು ಬೇಕು ಕಡಿಮೆ ಬೇಕಂದ್ರೆ ನೋಡಿಕೊಂಡು ಸಕ್ಕರೆನ ಹೆಚ್ಚು ಕಮ್ಮಿ ಹಾಕೋಬೋದು ರೀ. ಸಕ್ಕರೆ ನೀರು ತೆಗಿಯೋಷ್ಟೇ ನೀರು ಹಾಕಬೇಕು, ಜಾಸ್ತಿ ಹಾಕ್ಬಾರ್ದು. ನೀರು ಹಾಕಿ ಹಿಂಗೆ ಕೈಲೇ ಮಿಕ್ಸ್ ಮಾಡ್ಕೊತಿದ್ರೆ ಜಲ್ದಿ ಕರಗುತ್ತೆ ರೀ. ಈ ಉಂಡಿನೂ ಮಾಡೋಕ್ಕೇನು ಭಾಳ ಐಟಮ್ಸ್ ಬೇಕಾಗಿಲ್ಲ ರೀ. ಮನೆಯಾಗಿರೋ ಐಟಮ್ಸ್ ಅದಾವ, ಈಸಿಯಾಗಿ ಮಾಡ್ಕೋಬೋದು. ಯಾರು ನನ್ನ ಚಾನಲ್ ಫಸ್ಟ್ ಟೈಮ್ ನೋಡತ್ತಿದ್ರೆ ಸಬ್ಸ್ಕ್ರೈಬ್ ಮಾಡಲಾರ್ದ ನೋಡತ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಸಕ್ಕರೆ ಕರಗಿ ಪಾಕ ಬರೋ ತನಕ ಮೀಡಿಯಮ್ ಫ್ಲೇಮ್ನಾಗ ಇಟ್ಕೋಬೇಕ್ರಿ. ಪಾಕ ಬರೋನ್ನ ಲೋ ಫ್ಲೇಮ್ನಾಗ ಇಟ್ಕೋಬೇಕು. ಈ ಥರ ಹಿಂಗೆ ಗುಳಿ ಬರೋಕ್ಕೆ ಸ್ಟಾರ್ಟ್ ಆದಾಗ ಪಾಕಕ್ಕೆ ಬರತ್ತದಂತ ಗೊತ್ತಾಗುತ್ತೆ ರೀ. ಪಾಕ ಆಗ್ಯದಿಲ್ಲ ಅಂತ ಹಿಂಗೆ ಚೆಕ್ ಮಾಡೋಕೆ ಪ್ಲೇಟ್ನಾಗ ಮೊದಲ ಹಿಂಗೆ ನೀರು ಹಾಕ್ಕೊಂಬಿಡ್ರಿ. ಅಂದ್ರೆ ಪಾಕ ಏರಾಗನ ಉಂಡಿನೂ ಗಟ್ಟಿ ಆಗ್ಬಿಡ್ತಾವೆ. ಪಾಕ ಬರೋನ ಪಟ್ ಅಂತೇಳಿ ಆಫ್ ಮಾಡೋಕೆ ಬರುತ್ತೆ. ಹಿಂಗೆ ಪ್ಲೇಟ್ನಾಗ ಹಾಕಿ ಚೆಕ್ ಮಾಡ್ಬೇಕು. ಪ್ಲೇಟ್ನಾಗ ಹಿಂಗೆ ಪಾಕ ಹಾಕಿದಾಗ ಅದು ಸ್ಪ್ರೆಡ್ ಆಗಬಾರ್ದು ರೀ, ಒಂದೇ ಕಡೆ ನಿಲ್ಲಬೇಕು. ಪಾಕ ಏನು ಚೆಕ್ ಮಾಡೋದೇನು ಅಷ್ಟು ಕಷ್ಟ ಏನಿಲ್ಲ ರೀ. ಹಿಂಗೆ ಪ್ಲೇಟ್ನಾಗ ಹಾಕಿದಾಗ ಪಾಕ ಒಂದು ಕಡೆ ಈ ಥರ ಇಲ್ಲಿ ತೋರಿಸ್ದಂಗೆ ಒಂದೇ ಕಡೆ ನಿಂತ್ಕೋಬೇಕು ರೀ. ಆವಾಗ ಪಾಕ ಆಗ್ಯದಂತ. ಆವಾಗ ಗ್ಯಾಸ್ ಆಫ್ ಮಾಡಬೇಕು. ಪಾಕ ಸ್ವಲ್ಪ ಕಡಿಮೆ ಆದರೆ ಬಿಸಿ ಮಾಡಿ ಮಾಡ್ಕೋಬೋದು ರೀ. ಆದ್ರೆ ಪಾಕ ಏರ್ ಬಂತಂದ್ರೆ ಉಂಡಿನೂ ಗಟ್ಟಾಗ್ಬಿಡ್ತಾವೆ. ಅದಕ್ಕೆ ಪಾಕ ಬರೋ ಟೈಮ್ನಾಗ ಸ್ವಲ್ಪ ಭಾಳ ಲಕ್ಷ ಇರ್ಬೇಕು ರೀ. ಗ್ಯಾಸ್ ಆಫ್ ಮಾಡಿ ಪುಟಾಣಿ ಹಿಟ್ಟು ಸಾಣಿಸಿಟ್ಕೊಂಡಿದ್ವಲ್ರಿ ಅದನ್ನು ಹಾಕಿ ಚಲೋತ್ನಾಗ ಫುಲ್ ಪಾಕದ ಜೊತೆ ಮಿಕ್ಸ್ ಆಗೋ ತನಕ ಕಲಿಸ್ಬೇಕು. ನಮ್ಮ ಉತ್ತರ ಕರ್ನಾಟಕದ ಕಡೆ ನಾಗರ ಪಂಚಮಿ ಹಬ್ಬಕ್ಕೆ ಜೋಳನ ಹುರಿದ ಅಳ್ಳು ಮಾಡಿರ್ತೇವೆ ರೀ. ಅದರ ರೆಸಿಪಿನೂ ನನ್ನ ಚಾನಲ್ನಾಗ ಹಾಕಿರ್ತೇನೆ ರೀ. ನೋಡಿಲ್ಲ ಅಂದ್ರೆ ಒಂದ್ಸತಿ ಚೆಕ್ ಮಾಡಿರಿ. ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ಹಾಕಿರ್ತೇನೆ ರೀ. ಆ ಅಳ್ಳಿಂದ ಉಂಡಿನೂ ಮಾಡ್ತೇವೆ ರೀ. ಮತ್ತು ಇದು ಪಂಚಮಿನ 2 ದಿವಸ ಹಬ್ಬ ಮಾಡ್ತೇವೆ ರೀ ನಾವು. 1 ದಿವಸ ಹುತ್ತಕ್ಕೆ ಇಲ್ಲ ದೇವಸ್ಥಾನಕ್ಕೆ ಹೋಗಿ ಹಾಲು ಹಾಕಿ ಬರ್ತೇವೆ ರೀ. ಇನ್ನೊಂದು ದಿವಸ ಮನ್ಯಾಗ ಮಾಡ್ತೇವೆ ರೀ. ನೀವು ಹೆಂಗೆ ಮಾಡ್ತೀರಂತ ನಾಗರ ಪಂಚಮಿ ಹಬ್ಬನ ಕಮೆಂಟ್ನಾಗ ಹೇಳ್ರಿ. ಮತ್ತು ಬೇರೆ ಯಾವ ಉಂಡೆ ಮಾಡ್ತಿದ್ರೆ ಅವನು ಕಮೆಂಟ್ನಾಗ ಹೇಳ್ರಿ. ಇಲ್ಲಿ ತೋರಿಸ್ದಂಗೆ ಫುಲ್ ಎಲ್ಲ ಚಲೋತ್ನಾಗ ಮಿಕ್ಸ್ ಆಗಿಂದ ಆವಾಗಲೇ ಹುರಿದಿಟ್ಕೊಂಡಿರೋ ಗಸಗಸಿ ಮತ್ತು ಒಣ ಕೊಬ್ಬರಿ ಏನಿತ್ತಲ್ರಿ ಅದನ್ನೂ ಹಾಕ್ಕೊಂಡು ಮಿಕ್ಸ್ ಮಾಡ್ಬೇಕ್ರಿ. ಈ ಗಸಗಸಿ ಮತ್ತು ಒಣ ಕೊಬ್ಬರಿ ಆಪ್ಷನಲ್ ರೀ. ಹಾಕೊಂಡ್ರೆ ಇನ್ನೊಂದು ಸ್ವಲ್ಪ ಉಂಡೆ ಟೇಸ್ಟ್ ಜಾಸ್ತಿ. ಎಲ್ಲನೂ ಹಿಂಗೆ ಚಲೋತ್ನಾಗ ಮಿಕ್ಸ್ ಆದ್ಮ್ಯಾಗ ಇದು ಸ್ವಲ್ಪ ಬಿಸಿ ಇರುತ್ತಲ್ರಿ, ಆರಕ್ಕದ ಬಿಡಬೇಕು. ಫುಲ್ ಆರಿಂದ ತಣ್ಣಗಾದ್ಮ್ಯಾಗ ಸ್ವಲ್ಪ ಮುಟ್ಟು ನೋಡ್ಬೇಕು. ಉಂಡೆ ಕಟ್ಟಕ್ಕೆ ಬರುತ್ತೆ ಅಂದಾಗ ಅವಾಗ ಸ್ವಲ್ಪ ಕೈಗೆ ತುಪ್ಪ ಅದು ಸವರ್ಕೊಂಡು ನಿಮ್ಗೆ ಯಾವ ಶೇಪ್ನಾಗ ಬೇಕೋ ಯಾವ ಸೈಜ್ ಬೇಕೋ ಅಷ್ಟು ಹಿಟ್ಟು ತೊಗೊಂಡು ಉಂಡೆ ಅದು ಕಟ್ಬೋದು. ಪಾಕ ಅದು ಮಾಡ್ಕೊಂಡಿದ್ರಲ್ಲ ಅವಾಗ ಅದ್ರಾಗ ಒಂದು ಚಮಚ ತುಪ್ಪ ಹಾಕೊಂಡು ಹಿಟ್ಟು ಮಿಕ್ಸ್ ಮಾಡಿದ್ರು ಇದ್ರದ್ದು ಉಂಡೆ ಇನ್ನು ಮೆತ್ತಗೆ ಚಲೋ. ನೀವು ಯಾವ ಉಂಡೆ ಮಾಡಿದ್ರು ಮೆತ್ತಗೆ ಸಾಫ್ಟಾಗಿ ಬರ್ಬೇಕಂತಂದ್ರೆ ಪಾಕ ಏನು ತೊಗೋತಿರ್ತೀರಲ್ರಿ ಅದು ಭಾಳ ಏರ್ ಆಗಬಾರ್ದು. ಪಾಕ ಏರಾತಂದ್ರೆ ಉಂಡಿನೂ ಗಟ್ಟಿ ಆಗ್ತಾವ್ರಿ. ಮತ್ತು ನೀವು ಪಾಕಕ್ಕೆ ಏನು ಮಿಕ್ಸ್ ಮಾಡ್ತಿರ್ತೀರಲ್ಲ ಹಿಟ್ಟು ಪುಟಾಣಿ ಶೇಂಗಾ ಒಟ್ಟು ಏನು ಮಿಕ್ಸ್ ಮಾಡ್ತಿರ್ತೀರಲ್ರಿ ಅದ್ರ ಕ್ವಾಂಟಿಟಿನೂ ಕರೆಕ್ಟ್ ಇರ್ಬೇಕು ರೀ. ಆವಾಗಲೇ ನಾವು ಅಲ್ಲಿ ಕಲಿಸಿದ್ವಲ್ಲ, ಕಲಿಸಿದಾಗ ಸ್ವಲ್ಪ ದೋಸೆ ಹಿಟ್ಟಿನ ಹದದ ಥರ ಮೆತ್ತಗೆ ಸಾಫ್ಟಾಗಿ ಬರ್ಬೇಕು ರೀ. ಅದು ಎಷ್ಟು ಮೆತ್ತಗಿರುತ್ತಲ್ರಿ ಉಂಡಿನೂ ಅಷ್ಟೇ ಮೆತ್ತಗೆ ಬರ್ತಾವೆ. ನೀವು ಕಲಿಸಿದಾಗನ ಒಣ ಡ್ರೈ ಆಗಿತ್ತಂದ್ರೆ ಕಟ್ಟಿದ ಮ್ಯಾಗೂ ಗಟ್ಟಿಯಾಗಿ ಒಣ ಆಗ್ತಾವೆ, ಮೆತ್ತಗೆ ಬರಂಗಿಲ್ಲ ರೀ. ಉಂಡೆ ಕಟ್ಟೋ ಮುಂದೆ ಕೈಗೆ ಸ್ವಲ್ಪ ತುಪ್ಪ ಸವರ್ಕೊಂಡು ಹಿಂಗೆ ಗುಂಡಕ್ಕೆ ಮಾಡಿದ್ರೆ ಉಂಡಿನೂ ಶೈನಿಂಗ್ ಬರ್ತಾವ್ರಿ. ಕಡಿಮೆ ಐಟಮ್ಸ್ ಬಳಸಿ ಸಾಫ್ಟ್ ಆ್ಯಂಡ್ ಟೇಸ್ಟಿಯಾಗಿರೋ ಪುಟಾಣಿ ಉಂಡೆ ಮನ್ಯಾಗ ಹೆಂಗೆ ಮಾಡೋದು ಅಂತ ತೋರಿಸಿದ್ರಿ. ಇದನ್ನು ನೀವು ಯಾವ ಹಬ್ಬಕ್ಕಾದರೂ ಮಾಡಿರಿ, ಇಲ್ಲ ಹಂಗೆ ತಿನ್ನಕ್ಕಂತಾದರೂ ಮನ್ಯಾಗ ಒಂದ್ಸತಿ ಟ್ರೈ ಮಾಡಿರಿ. ಹೆಂಗೆ ಬಂತಂತ ಕಮೆಂಟ್ನಾಗ ಹೇಳ್ರಿ. ವಿಡಿಯೋ ಇಷ್ಟ ಆಯ್ತು ಅನ್ಕೋತೀನಿ, ಹಂಗಾರೆ ಲೈಕ್ ಮಾಡಿರಿ, ಫ್ಯಾಮಿಲಿ ಫ್ರೆಂಡ್ಸಿಗೂ ಶೇರ್ ಮಾಡಿರಿ. ಈ ಥರ ಹಬ್ಬದ ಟ್ರೆಡಿಷ್ನಲ್ ರೆಸಿಪೀಸ್ ಬೇಕಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.